ಸ್ಕೂಲ್ ಪಕ್ಕದಲ್ಲಿ ಇರ್ತಾನೆ ಸರ್. ಇದೆ ಸರ್. ಕವರ್ ಮಾಡಿ, ಇವ್ರು ಕೂಡ ಟ್ರಾವೆಲ್ ಕೂಡ ಕವರ್ ಮಾಡಿ. ಯಾರು ಮಾತಾಡೋದು ಈಗ? ಓಕೆ, ಸೊ ನಮಸ್ಕಾರ ಸಿರುಗುಪ್ಪ. ಸೊ ಮೊದಲನೇದಾಗಿ ಏನು ನಡೀತಿದೆ ಅಂದರೆ ಒಂದು ಸಣ್ಣ ಕಾರ್ಯಕ್ರಮ ಅಂತ ಟೈಪ್ ಮಾಡಿದ್ವಿ, ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ. ಸಿರುಗುಪ್ಪದ ನಗರದಲ್ಲಿ ನೀವು ಕೇಳಿರೋದು 47% ಜನರಿಗೆ ಸೊ ಈಗ ಆಲ್ರೆಡಿ ಸೊ ಡಸ್ಟಿಂದ ಹಿಡಿದು ಏನಾಗಿದೆ ಅಂದರೆ ಸುಮಾರು ರೋಗಗಳು ಬರ್ತಾ ಇದ್ದಾವೆ. ಆಮೇಲೆ ಸಾಂಕ್ರಾಮಿಕ ರೋಗಕ್ಕೆ ಕಾರಣ ಆಗ್ತಾ ಇದೆ. ಇದೇನಂತಂದರೆ ನಗರದ ಹಾರ್ಟ್ ಭಾಗ ಅಂತಲೇ ಹೇಳ್ಬೋದು, ತಪ್ಪಾಗಲ್ಲ. ಇಲ್ಲಿ ಏನಾಗ್ತಂದ್ರೆ ಸುಮಾರು ಸಲ ನಾವು ಕಮಿಷನರ್ಗೆ ಇನ್ಫಾರ್ಮೇಷನ್ ಮಾಡಿದ್ದೀವಿ. ಪ್ರತಿಯೊಬ್ಬರಿಗೆ ಏನಿದೆ ಮುನ್ಸಿಪಾಲ್ಟಿ ಅನ್ನತಕ್ಕಂಥ ಅಧಿಕಾರಿಗಳಿಗೆ ಪ್ರತಿಯೊಬ್ಬರಿಗೆ ನಾವು ಇನ್ಫಾರ್ಮೇಷನ್ ಮಾಡಿದ್ದೀವಿ. ಆದರೂ ಕೂಡ ಕೇವಲ ತಾತ್ಕಾಲಿಕವಾಗಿ ಇದು ಕೆಲಸ ಆಗ್ತಾ ಇದೆ. ಸೊ ನಾವೇನು ಹೇಳ್ತಾ ಇದ್ದೀವಿ, ಸಿರುಗುಪ್ಪದ ನಗರದಲ್ಲಿ ಪ್ರತಿಯೊಂದು ವಾರ್ಡ್ನಲ್ಲಿ ಮಿನಿಮಮ್ ಇಲ್ಲ 4 ರಿಂದ 5 ತಿಪ್ಪೆ ಕುಣಿಗಳಿದೆ. ಇದರಿಂದ ಏನಾಗುತ್ತಂದರೆ ಪ್ರತಿಯೊಬ್ಬರಿಗೆ ಸ್ಪ್ರೆಡ್ ಆಗ್ತಾ ಇದೆ. ಈಗಿನ ಇತ್ತೀಚೆಗಂತೂ ತುಂಬ ರೋಗಗಳು ಬರ್ತದೆ, ನೀವು ನೋಡಿರ್ಬೋದು. ಡೆಂಗ್ಯೂ ಅಂತ ಮತ್ತೊಂದು ಅಂತೇಳಿ ಡಸ್ಟಿಂದ ಹಿಡಿದು ಪ್ರತಿಯೊಬ್ಬರಿಗೆ ಕೆಮ್ಮು ದಮ್ಮು ಶುರುವಾಗಿದೆ. ಅದಕ್ಕೆ ಪ್ರತಿಯೊಬ್ಬರು ನಾವು ಮಾಸ್ಕ್ ಅಂತ ತೊಗೊಂಡಿದ್ದೀವಿ. ಇಲ್ಲಿ ಏನಾಗ್ತಿದೆ ಅಂದರೆ ಸಿರುಗುಪ್ಪ ನಗರದಲ್ಲಿ 13ನೇ ವಾರ್ಡು ಕಿಡ್ಸ್ ಪ್ಯಾರಡೈಸ್, ಆಮೇಲೆ ಡಾಕ್ಟರ್ ಅಚ್ಯುತ್ ಕುಮಾರ್ ಡಾಕ್ಟರ್ ಮನೆ ಪಕ್ಕದಲ್ಲಿ ಸುಮಾರು ಸಲ ನಾವು ಹೇಳ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಸ್ವಚ್ಛತೆ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಶಾಲಾ ಮಕ್ಕಳು ಅವರು ಸುಮಾರು ದಿವಸ ಹೇಳ್ತಾ ಇದ್ರು, ಸರ್ ಸ್ವಚ್ಛ ಮಾಡಿ ಅಂತೇಳಿ. ಇವತ್ತು ನಾವು ನಮ್ಮ ಸ್ನೇಹಿತರ ಬಳಗದಿಂದ ಬಂದಿದ್ದೀವಿ. ದಯವಿಟ್ಟು ಅಧಿಕಾರಿಗಳು ಗಮನ ಹಚ್ಚಬೇಕು. ಇದು ಒಂದೇ ವಾರ್ಡಲ್ಲ, ಪ್ರತಿ ವಾರ್ಡ್ನ ತಾವು ಸಿರುಗುಪ್ಪದ್ದೇ ಅಂತ ತಿಳ್ಕೊಬೇಕು ಹೊರತು ಬೇರೆ ಯಾವುದೋ ದೇಶದ್ದು ಬೇರೆ ಯಾವುದೋ ರಾಜ್ಯದ ಅಂತ ತಿಳ್ಕೊಬಾರ್ದಂತೆ ಈ ಒಂದು ಚಿಕ್ಕ ವಿಡಿಯೋ ಮೂಲಕ ತಮಗೆ ಹೇಳ್ತಾ ಇದ್ದೀವಿ. ಈಗ ನೋಡಿ, ಈಗ ಕಿಡ್ಸ್ ಪ್ಯಾರಡೈಸ್ ಸ್ಟೂಡೆಂಟ್ಸ್ಗಳು ಬಂದಿದ್ದಾರೆ ನೋಡಿ. ಸುಮಾರು ದಿವಸ ಅವರಿಗೆಲ್ಲ ಕೆಮ್ಮು ದಮ್ಮಾಗಿ ಬಂದಿದೆ. ಯಾರು ಕಾರಣ? ಸಾರ್ವಜನಿಕರು ಗೊತ್ತಿದ್ರು ಗೊತ್ತಿಲ್ದಂಗೆ ಹೋಗ್ತಾರೆ. ಕೆಲವೊಬ್ರು ಹೇಳ್ತಾನೆ ಇದ್ದಾರೆ ಇದೆಲ್ಲ ಹಾಕ್ಬಾರ್ದು, ಇದೆಲ್ಲ ಅಫೆನ್ಸ್ ಅಂತ ಹೇಳಿ. ಈಗ ನಮ್ಮ ನೋಡಿ, ಇದರಿಂದ ಸಾರ್ವಜನಿಕರ ಕಡೆಯಿಂದ ಒಂದು ಇದು ತೊಗೊಂಬಂದಿವಿ, ಪಾಂಪ್ಲೆಂಟ್ ಅಂತ ತೊಗೊಂಬಂದಿವಿ. ಇದು ಇದು ಕಾನೂನು ಪ್ರಕಾರ ಅಪರಾಧ. ಯಾರು ಎಲ್ಲಿ ಖಾಲಿ ಪ್ಲೇಸ್ ಐತೆ ಅಂತೇಳಿ ಹಾಕಿದರೆ ಅವರಿಗೆ ಅಫೆನ್ಸ್ ಅಂತ ಹೇಳ್ಬೋದು ನಾವು. ಸೊ ಹಾಗಾಗಿ ಈಗ ಸ್ಟೂಡೆಂಟ್ ಮಾತಾಡಿ, ಏನಾಗಿದೆ ಅಂತ ಮೇಡಮ್. ಯಾರು ಹೇಳ್ಕೊಡ ಚೆನ್ನಾಗಿ ಯಾರು ಮಾತಾಡ್ತಾರೆ ಎಲ್ಲ ಪಕ್ಕ ಏನು ಬೇಕು ಮಾತಾಡಮ್ಮ. My name is Shankar Nag. I am studying in 7th standard at Kids Paradise International School. Because of the waste they are throwing beside our school, we are getting various of diseases, and we are getting cough, cold, and various diseases, and we are getting injured. To clean. So I request to clean our school and clean waste and put in the dustbins near our school. ವೆರಿ ಗುಡ್. ಲೇಡೀಸ್ ನೀವು ಮಾತಾಡಮ್ಮ, ಯಾರು ಒಬ್ರು ಮಾತಾಡಿ. ಒಬ್ಬರು ಹೊಲಸಿದೆ ಸರ್, ದಯವಿಟ್ಟು ನಮಗೆ ಆರೋಗ್ಯ ಕೆಟ್ಟ. ಸರ್, ವರ್ಷಿಣಿ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಸುತ್ತಮುತ್ತ ಕಸ ಬಿದ್ದಿರೋದ್ರಿಂದ ನಮಗೆ ಬಹಳ ತೊಂದರೆ ಆಗುತ್ತಿದೆ. ನೀವು ದಯವಿಟ್ಟು ಕ್ಲೀನ್ ಮಾಡಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ನಮಸ್ಕಾರ. ನಾವು ಬಹಳ ದಿನದ ನಂತರ ಮತ್ತೆ ನಾವು ವಿಡಿಯೋ ಮುಖಾಂತರ ತಿಳಿಸುವುದೇನೆಂದರೆ, ನಾವು ಭಾಳಷ್ಟು ಸಾರಿ ಈ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾವು ಭಾಳಷ್ಟು ಸಾರಿ ಮನವಿ ಮುಖಾಂತರ ತಿಳಿಸಿದ್ವಿ, ಆಮೇಲೆ ಹೋರಾಟದ ಮುಖಾಂತರ ತಿಳಿಸಿದ್ದೀವಿ. ಈ ಇಡೀ ದೇಶನೇ ಸ್ವಚ್ಛ ಭಾರತ್ ಅಂತ ಹೊಯ್ಕೊಳ್ತಾ ಇದೆ. ಸಾವಿರಾರು ಕೋಟಿ ಸ್ವಚ್ಛತೆಗೆ ಸಾವಿರಾರು ಕೋಟಿ ಅನುದಾನವನ್ನು ಮೀಸಲಿಡ್ತಾ ಇದೆ. ಆದರೆ ಇಲ್ಲಿ ಸಿರುಗುಪ್ಪದಲ್ಲಿ ಏನಾಯ್ತದೆ, ಬೇಜವಾಬ್ದಾರಿ ಅಧಿಕಾರಿಗಳು ಅಷ್ಟೇ. ನಾವು ಅನುದಾನ ತಂದು ಕೆಲಸ ಮಾಡೋಂತ ಹೇಳ್ತಾ ಇಲ್ಲ. ಇರೋ ಅನುದಾನದಲ್ಲಿ ಸ್ವಚ್ಛ ಮಾಡೋದಕ್ಕೆ ಏನು ಅಂತ ಅವ್ರಿಗೆ ರೋಗ ಅಂತಲೇ ಗೊತ್ತಾಗ್ತಲ್ಲ. ಅವರು ತಾವು ಚೆನ್ನಾಗಿದ್ದು ಬೇರೆಯವರಿಗೆ ರೋಗ ತರಿಸಿದ್ದಾರೆ. ರೋಗ ತರುವಂಥ ಒಂದು ವಾತಾವರಣ ಇವತ್ತು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಹೃದಯ ಭಾಗದಲ್ಲಿ ಕನಿಷ್ಠ ಒಂದು 100 ಮೀಟ್ರ್ ಕೂಡ ಆಗೋದಿಲ್ಲ ಮುಖ್ಯ ರಸ್ತೆಯಿಂದ. ಆಮೇಲೆ ಇದೊಂದು ಬೈಪಾಸ್ ರಸ್ತೆ, ಪಕ್ಕದಲ್ಲೇ ಸ್ಕೂಲ್ ಇದೆ, ಹಾಸ್ಪಿಟ್ಲ್ ಇದೆ, ಇಲ್ಲೊಂದು ಮತ್ತು ಓಂ ಶಾಂತಿ ಒಂದು ಧ್ಯಾನ ಕೇಂದ್ರ ಇದೆ, ಆಮೇಲೆ ಗ್ರಂಥಾಲಯ ಇದೆ. ಇಲ್ಲೆಲ್ಲ ಚಿಕ್ಕ ಮಕ್ಕಳು ಓಡಾಡ್ತಾ ಇರ್ತಾರೆ. ರಾತ್ರಿ ಈ ಥರ ಕಸ ಧೂಳು ಹಾಕೋದ್ರಿಂದ ಸರೀಸೃಪಗಳು, ಹಾವು ಉಚ್ಚಿಗಳು ಅವೆಲ್ಲ ತಿರುಗಾಡ್ತಿರ್ತವೆ. ಆಮೇಲೆ ಹೆಣ್ಮಕ್ಳು ಹಿಂಗೆಲ್ಲ ಇರೋದ್ರಿಂದ ಮೂತ್ರ ವಿಸರ್ಜನೆ, ಮಲ ವಿಸರ್ಜನೆ ಎಲ್ಲ ಹಿಂಗೆ ಮಾಡ್ತಿರ್ತಾರೆ. ಚಿಕ್ಕ ಮಕ್ಕಳು ಓಡಾಡ್ತಿರ್ತಾರೆ, ಹೆಣ್ಮಕ್ಳು ಓಡಾಡ್ತಾ ಇರ್ತಾರೆ. ಇವರು ಏನಂದರೆ ಈ ಮಾಲೀಕರಿಂದ ಅವ್ರು ಏನೇನೋ ಪಡಿತಾ ಇದ್ದಾರೆ ಏನೋ ಗೊತ್ತಿಲ್ಲ. ಯಾಕೆ ಅವರು ಒಂದು ಇದ್ರ ಮಾಲೀಕರಿಗೆ ಒಂದು ವಾರ್ನಿಂಗ್ ಕೊಡೋಕ್ಕಾಯಿತು, ಇಲ್ಲ ಒಂದು ನೋಟಿಸ್ ಕೊಡೋಕ್ಕಾಯಿತು, ಯಾಕೆ ಆಗ್ತಾಯಿಲ್ಲ ಅಂತ. ಇಲ್ಲ ಇದನ್ನು ಕ್ಲೀನ್ ಮಾಡೋಕ್ಕೆ ಅದು ಎಷ್ಟೊಂದು ದೊಡ್ಡ ಅಮೌಂಟ್ ಆಗೋದಿಲ್ಲ ಅಂದರೆ ಒಂದು ಮಕ್ಕಳೇ ಹಾಕಿಬಿಡ್ತಾರೆ, ಏನೋ ಒಂದು ಸ್ವಲ್ಪ ಹಾಕಿ ಮಾಡಿಬಿಡ್ತಾರೆ. ಅವ್ರಿಗೆ ಅದಾಗಲೂ ಒಂದು ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ಈ ಸಂಬಂಧಪಟ್ಟಂಥ ಅಧಿಕಾರಿಗಳು, ನಗರಸಭೆ ಅಧಿಕಾರಿಗಳಾಗಿರ್ಬೋದು, ಇಲ್ಲಿ ವಾರ್ಡ್ ಕೌನ್ಸಿಲರ್ಗಳಾಗಿರ್ಬೋದು, ಯಾರಾಗಿ ದಿನನಿತ್ಯ ಇಲ್ಲೇ ತಿರುಗಾಡ್ತಾರೆ. ಇಲ್ಲೇ ಒಂದು ಕೊಂಪೆಲೆ ಐತಪ್ಪ, ಮೂಲೆಗೈತೆ, ನಾವು ಯಾರು ನೋಡಿಲ್ಲ ಅಂದ್ರೆ ಸರಿ, ದಿನನಿತ್ಯ ಹಿಂಗೆ ತಿರುಗಾಡ್ತಿರ್ತಾರೆ. ಆದರೆ ಒಂದು ಸಲ ಬಂದು ಒಂದು ಸ್ವಚ್ಛತೆ ಕಡೆಗೆ ಯಾಕೆ ಗಮನ ಕೊಡ್ತಾ ಇಲ್ಲ ಅಂತ ಕೇಳ್ತೀವಿ. ಇವತ್ತು ನಾವು ಏನಂತಂದ್ರೆ ಇವತ್ತು ಮಕ್ಕಳ ಮುಖಾಂತರ ಆದರೂ ಒಂದು ಸ್ವಲ್ಪ ಜಾಗೃತಿ ಮೂಡಿಸೋಣ.
ಇವತ್ತು ಅಧಿಕಾರಿಗಳು ಒಂದು ಸ್ವಲ್ಪ ತಿಳಿಸೋಣ. ಎಲ್ಲ ತಮ್ಮ ಮನೆ ಪಕ್ಕದಾಗ ಇವತ್ತು ಅಧಿಕಾರಿಗಳು ಅಂತಲ್ಲ, ಈ ಸುರಗುಪ್ಪ ತಾಲೂಕಿನ ಸಾರ್ವಜನಿಕರು ಕೂಡ ತಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಇದೆಲ್ಲ ಸ್ವಚ್ಛತೆಗೆ ಗಮನ ಕೊಡಬೇಕು. ಇದರಿಂದ ಏನಾಗುತ್ತೆ, ಡೆಂಗ್ಯೂ ಮತ್ತು ಮಲೇರಿಯಾ ಅಂಥವು ಯಾವುದಾದ್ರೂ ರೋಗ ರುಜಿನಗಳ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ಆದ್ದರಿಂದ ಇವತ್ತು ನಾವು ನಗರಸಭೆ ಅಧಿಕಾರಿಗಳಿಗಾಯಿತು, ಇಲ್ಲ ಸಂಬಂಧಪಟ್ಟಂಥ ನಗರಸಭೆ ಸದಸ್ಯರಿಗಾಯಿತು ನಾವು ತಮ್ಮಲ್ಲಿ ಬೇಡಿಕೊಳ್ಳೋದು ಏನಂದರೆ, ಈ ಇಲ್ಲೆಲ್ಲ ಸುತ್ತಮುತ್ತ ಇರೋದ್ರಿಂದ ಸ್ಕೂಲು ಮತ್ತು ಲೈಬ್ರರಿ ಇವೆಲ್ಲ ಇರೋದ್ರಿಂದ ಆದಷ್ಟು ಬೇಗ ಇದನ್ನೆಲ್ಲ ಸ್ವಚ್ಛತೆ ಮಾಡಿ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ಜೊತೆ ಏನೈತೆ ಸುರಗುಪ್ಪ ತಾಲೂಕಿನ ವಾಯ್ಸ್ ಆಫ್ ಸುರಗುಪ್ಪ ಅಂತ ಬಂದಿದ್ದಾರೆ, ನಮ್ಮ ಪರಿಸರ ಸಂರಕ್ಷಣೆ ವೇದಿಕೆಯಿಂದ ನಮ್ಮ ಇವರು ಬಂದಿದ್ದಾರೆ, ನಮ್ಮ ಸ್ನೇಹಿತರು ಬಂದಿದ್ದಾರೆ, ಇನ್ನು ಕೆಲವು ಸಂಘಟನೆಗಳಿಂದ ಹಿಡಿದು ಮತ್ತು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ. ಅದಕ್ಕಿಂತ ಬೇಗ ಆದಷ್ಟು ಬೇಗ ಎಚ್ಚೆತ್ತುಕೊಂಡು ತಾವು ಸ್ವಚ್ಛತೆಗೆ ಒಂದು ಆದ್ಯತೆ ಕೊಟ್ಟು ಆದಷ್ಟು ಬೇಗ ಸ್ವಚ್ಛತೆ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ. ಥ್ಯಾಂಕ್ ಯು ಮೇಡಮ್. ಕ್ಯಾನ್ ಯು ಸ್ಪೀಕ್ ಸಮಥಿಂಗ್? ನಾವು ಏನು ನಗರಸಭೆ ಕಳಿಸ್ಯಾರ ಅಂದ್ಕೊಂಡಿದ್ದೀವಿ, ವೈಯಕ್ತಿಕವಾಗಿ ಮಾಡಿಸ್ತಾ ಇರೋದು, ವೈಯಕ್ತಿಕವಾಗಿ ಮಾಡಿಸ್ತಾ ಇದ್ದೀವಿ. ಇವು ನಗರಸಭೆಗೆ ಏನು ರೋಗ ರುಜಿನ ಬಂದಿದೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಇಷ್ಟೊಂದು ಸುರಗುಪ್ಪದಲ್ಲಿ ಬೇಜವಾಬ್ದಾರಿತನದ ಆಡಳಿತ ನಡೆಸ್ತಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ವೈಯಕ್ತಿಕವಾಗಿ JCB ತಂದ ಮೂಲಕ ಸೊ ಈ ಒಂದು ಸ್ವಚ್ಛ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ದೀವಿ. ಸೊ ಹಾಗಾಗಿ ಇವ್ರು ಏನಿಲ್ಲ, ಕಳೆದ ವಾರದಿಂದ ಹೇಳಿದ್ರು ಕೂಡ ಯಾವುದೇ ಥರ ಗಮನ ಹರಿಸಿಲ್ಲ. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಸಾರ್ವಜನಿಕರ ಪರವಾಗಿ, ಶಾಲೆ ವಿದ್ಯಾರ್ಥಿಗಳ ಪರವಾಗಿ, ಲೈಬ್ರರಿ ಹೋಗ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕ ಪರವಾಗಿ ಈ ಥರ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮ ನಾವು ಮಾಡಿದ್ದೇವೆ. ಸೊ ದಯವಿಟ್ಟು ಮುಂದಿನ ದಿನಗಳಲ್ಲಿ ತಾವು ಮಾಡಲ್ಲ ಅಂತ ಹೇಳಿದ್ರು ಕೂಡ ಯಾವುದೇ ಪ್ರಕಾರ ಕ್ರಮ ತಗೊಂಡಿಲ್ಲ ಅಂದರೆ ನಾವು ಪ್ರತಿಯೊಂದು ವಾರ್ಡಿಗೆ ಇದೇ ಥರ ಮಾಡ್ಕೊಂಡು ಹೋಗ್ತೀವಿ. ದಯವಿಟ್ಟು ಸಾರ್ವಜನಿಕರ ಪರವಾಗಿ ನಾವು ಮಾಡ್ತಾ ಇದ್ದೀವಿ ಅಂದಮೇಲೆ ಒಬ್ಬ ಅಧಿಕಾರಿ ಸರ್ಕಾರಿ ನೌಕರರಲ್ಲಿ ಇದ್ದು ಸರ್ಕಾರಿ ಸ್ಯಾಲ್ರಿಯನ್ನು ತಗೊಳ್ತಕ್ಕಂಥ ಪ್ರತಿಯೊಬ್ಬ ಅಧಿಕಾರಿ ಹೇಳೋದಿಷ್ಟೇ, ತಾವು ವಾಲಂಟ್ರಿಯಾಗಿ ಮಾಡಿದ್ರೆ ಈ ಸಮಸ್ಯೆ ಬರುತ್ತಾ ಇದ್ದಿಲ್ಲ. ಸೊ ಇದು ಏನಾಗುತ್ತೆ, ಒಬ್ಬ ಸಣ್ಣ ಒಂದು ಎಚ್ಚರಿಕೆ, ನಾವೊಂದು ಮಾಡ್ತಕ್ಕಂಥ ಸಣ್ಣ ಆ್ಯಕ್ಟಿವಿಟಿ ಅಷ್ಟೇ ಇದು. ಇದರಿಂದ ಶಾಲಾ ಮಕ್ಕಳಿಗೆ ಪ್ರಾಬ್ಲಮ್ ಆಗಬಾರ್ದು. ಇದರಿಂದ ಇನ್ನೊಬ್ರಿಗೆ ಹೇಳ್ತಾರೆ, ಅವ್ರವರು ಒಂದು ಏನು ಮಾಹಿತಿ ಕೊಡೋಕೆ ಇಷ್ಟಪಡ್ತಾರೆ, ಅವ್ರು